ಸರಿ ಸುಮಾರು ಒಂದ್ ವಾರದಿಂದ ಗ್ಯಾಸಿನ ಪ್ರಾಬ್ಲಮ್ ಆಗ್ತಾ ಇದೆ. ರಾಜ್ಯಾದ್ಯಂತ ಆಗ್ತಾ ಇದೆ. ಬೆಂಗಳೂರಲ್ಲಿ ಈಗಾಗಲೇ 70-80% ರೆಸ್ಟೋರೆಂಟ್ಸ್ ಬಂದ್ ಆಗಿದೆ. ಬೀದರಲ್ಲೂ ಇನ್ನು ಹೆಚ್ಚು ಕಮ್ಮಿ 2 ರಿಂದ 3 ದಿನ ತನಕ ಪೂರೈಸಬಹುದು ಅಂತ ಎಲ್ಲ ಗ್ಯಾಸ್ ಏಜೆನ್ಸಿಗಳು ಹೇಳಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ನೋಡ್ಬೇಕು. ಎಲ್ಲ ರೆಸ್ಟೋರೆಂಟ್ ಗಳಿಗೆ ಬಹಳ ತ್ರಾಸಲ್ಲಿ ಇದೀವಿ ನಾವು. ಈಗ ಇದೇ 2-3 ದಿನದ ಬೆಂಗಳೂರಲ್ಲಿ ಆದಂಗೆ ನಮಗೂ ಎಲ್ಲ ಬೀದರಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಬಂದಾಗ ಚಾನ್ಸಸ್ ಇದೆ. ಡೈಲಿ ನಮಗೆ 3 ರಿಂದ 4 ಸಿಲಿಂಡರ್ ಬೇಕು ಒಂದೊಂದು ರೆಸ್ಟೋರೆಂಟ್ಗೆ. ಈಗಾಗಲೇ 1,500, 1,600, 1,800 ಇತ್ತಿನ ಸಿಲಿಂಡರ್ 3,000 ತಗೊಂಡೋಗಿದ್ದಾರೆ. ಬಾಯಿ ಬಂದಂಗೆ ರೇಟ್ ಹೇಳ್ತಾ ಇದ್ದಾರೆ ಏಜೆನ್ಸೀಸ್ಗಳು. ಯಾಕಂದ್ರೆ ಏಜೆನ್ಸಿದಲ್ಲೂ ಗ್ಯಾಸ್ ಸಿಲಿಂಡರ್ ಇಲ್ಲ. ಅವರು ಆರ್ಡರ್ ಹಾಕಿದ್ರೆ ವಾರದಿಂದ 15 ದಿವಸ ತನಕ ಸಿಲಿಂಡರ್ ಬೇಕಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇಲ್ಲ ಅಂತ, ಅಲ್ಲಿ ಫಿಲ್ಲಿಂಗ್ ಆಗ್ತಾ ಇಲ್ಲ, ಓನ್ಲಿ ಡೊಮೆಸ್ಟಿಕ್ ಒಂದೇ ಕೊಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ಕೈ ಜೋಡಿಸಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಏನಾದ್ರೂ ಮಾಡಿ ನಮ್ಗೆ ಗ್ಯಾಸಿನ ಒಂದು ಪೂರೈಸಿ. ಯಾಕಂದ್ರೆ ಗ್ಯಾಸ್ ಇಲ್ಲ ಅಂತಂದ್ರೆ, ಬೆಂಕಿ ಇಲ್ಲ ಅಂದ್ರೆ ಹೋಟ್ಲಲ್ಲಿ ಯಾವುದೇ ಅಡಿಗೆ ಆಗಲ್ಲ. ಮಾಡ್ಬೋದು ಕಟ್ಟಿಗೆ ಒಲೆಯಲ್ಲಿ, ಅದು ಸ್ವಲ್ಪ ಮಾಡ್ಬೋದು. 70% ನಾವು ಗ್ಯಾಸ್ ಮೇಲೆ ನಿರ್ಭಯರಾಗಿದ್ದೀವಿ ನಾವು. ದಯಮಾಡಿ ಏನಾರ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಇಂಡಿಯನ್ ಗವರ್ಮೆಂಟ್ ಏನಾರ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು. ಈ ಇರಾನ್ ಮತ್ತೆ ಏನ್ ಇಸ್ರೇಲ್ ಯುದ್ಧ ಆಗ್ತಾ ಇದೆ, ಇದರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ದಯಮಾಡಿ ನೋಡಿ ಸರ್. ಅಂಬೇಡ್ಕರ್ ಸರ್ಕಲ್ ಇಂದ ಕಿರಣ್ ಮೂರ್ತಿ, ಸಿದ್ಧಿವಿನಾಯಕ ಹೋಟೆಲ್. ಥ್ಯಾಂಕ್ ಯು.